ಈಗ ಒಂದು ಪ್ರಯಾಣ. ಈ ಪ್ರಯಾಣದಲ್ಲಿ ಪೇತ್ರ ಏನ್ ಮಾಡ್ತಾನೆ, ಅಪ್ಪ ನಾನು ಬರಲ್ಲ ಅಂತ ಕೇಳ್ತಾನೆ. ಅಂದ್ರೆ ಏ ಸ್ವಾಮಿ ಅಂತ ಸ್ವಲ್ಪ ಆಳವಾಗಿ ಬೆರೀಲಿಕ್ಕೆ ಅವ್ನು ಇಷ್ಟಪಡ್ತಾನೆ. ಏ ಸ್ವಾಮಿ ಹೇಳ್ತಾರೆ ಬಾಪ ಅಂತ. ಇವ್ರೇನು ಮಾಡ್ತಾನೆ, ಹೋಗ್ತಾ ಹೋಗ್ತಾ ಮುಳುಗೋಗ್ಬಿಡ್ತಾನೆ. ನನಗೆ ಈಜು ಬರುತ್ತೆ ಅಂತೇಳಿ ಅವ್ನು ಈಜಿದ್ರೆ, ನಾನು ಮುಳುಗು ತಜ್ಞ ಅಂತ ಹೇಳ್ಬಿಟ್ಟು ಮುಳುಗ್ಬಿಟ್ಟು ಬೇರೆ ಕಡೆ ಹೇಳ್ತೀನಿ ಅಂತ ಎದ್ದಿದ್ರೆ ಅವ್ನು ಡೆಡ್ ಬಾಡಿನೇ ಬರ್ತಾನೆ. ಅವನಿಗೆ ಈಜಲಿಕ್ಕೆ ಗೊತ್ತಿಲ್ವಾ? ಪೇತ್ರನಿಗೆ ಈಜಲಿಕ್ಕೆ ಗೊತ್ತಿಲ್ವಾ? ಮೀನು ಹಿಡಿಲಿಕ್ಕೆ ಗೊತ್ತಿಲ್ವಾ? ಬಲೆ ಹಾಕ್ಲಿಕ್ಕೆ ಗೊತ್ತಿಲ್ವಾ? ದೋಣಿ ನಡೆಸ್ಲಿಕ್ಕೆ ಗೊತ್ತಿಲ್ವಾ? ಎಷ್ಟು ಡೈ ಅವನ ಜೀವನದಲ್ಲಿ ಎಷ್ಟು ಡೈ ಅವನು ಹೊಡೆದಿರಲ್ಲ, ಎಷ್ಟು ಮೇಲೆ ಡೈ ಹೊಡೆದಿರಲ್ಲ. ಅವನೇನ್ ಮಾಡ್ತಾನ ಗೊತ್ತಾ? ಉಳಿದಷ್ಟು ಏನ್ ಮಾಡ್ತಾವನೆ? ಯಾಕೆ ಈ ಅವಸ್ಥೆಯಿಂದ ಹತ್ತಿ ಬರ್ಲಿಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ. ಈ ಅವಸ್ಥೆಯಿಂದ ಎದ್ದು ಹೊರಗಡೆ ಬರ್ಲಿಕ್ಕೆ ಬೇರೆ ಯಾರ ಸಹಾಯನೂ ಬೇಕಾಗಿಲ್ಲ. ಈ ಅವಸ್ಥೆಯಿಂದ ನಾನು ಎದ್ದು ಹೊರಗಡೆ ಬರಬೇಕು ಅಂದ್ರೆ ನನ್ನನ್ನ ಕರೆದಿರೋದು ಯಾರು? ಯೇಸು. ಏನಂತ ಹೇಳಿ? ಬಾ ಅಂತೇಳಿ. ಅಂದ್ರೆ ಈ ಮಾರ್ಗದಲ್ಲಿ ನಾನು ಬರುವಾಗ ಸ್ವಲ್ಪ ಎಡವಿ ನಾನು ಬೀಳುವಾಗ ಅಲ್ಲಿಂದ ಎದ್ದೇಳಕ್ಕೆ ನಾನು ಮನಸ್ಸು ಮಾಡಿ ಯೇಸುವೆ ಅಂತ ಕರೆದು ಕೈ ಕೊಟ್ರೆ ಅವನ ಕೈ ನೇರವಾಗಿ ಬರ್ತದೆ. ಯಾವುದಕ್ಕಾಗಿ? ನಿನ್ನನ್ನು ಏಪಿಸುವುದಕ್ಕಾಗಿ. ಪಾತ್ರೆ ಹೇಗೆ ಹೊಡೆದೋಗಿರ್ಲಿ, ಆ ಪಾತ್ರೆ ಅವನ ಕೈಲಿ ಮತ್ತೆ ರೂಪಿಸಲ್ಪಡಬೇಕಂತ ಮನಸ್ಸಿದ್ರೆ, ಅವನ ಕೈಲಿ ಮತ್ತೆ ಸಿಕ್ಕಿದ್ರೆ ಅವನ್ ಬಿಡಲ್ಲ. ಅವನಿಗೆ ಇಷ್ಟ ಬರುವ ಹಾಗೆ ಅವನು ರೂಪಿಸ್ತಾನೆ. ಪೇತ್ರ ಕರ್ದಿದ್ದಾನೆ, ಮುಳುಗೋಗಿದ್ಯಾ, ಬಿಡು ಅಂತೇಳಿ ನಿನ್ ಕೈ ಕೊಡ್ದಿರ ಹಾಗೆ ಇದ್ದು ಬಿಟ್ಟಿದ್ರೆ ನಿನ್ ಸತ್ತು ಹೋಗ್ಬಿಡ್ತಾ ಇದೆ. ಆದ್ರೆ ನಿನ್ಗೊಂದು ಮನಸ್ಸಿದೆ. ಯಾವ ಮನಸ್ಸು? ನಾನ್ ಮಾಡಿದ ತಪ್ಪು ಇಲ್ಲಿಂದ ಎದ್ದೇಳ್ಬೇಕಂತೇಳಿ ತಕ್ಷಣವೇ ನೀನ್ ಕೈ ತೋರಿಸಿ ಯೇಸುವೆ ಅದ ಕರ್ದಲ್ವಾ? ಆ ಕರಿವಿಗೆ ಇದು ನಿನಗೆ ಕೈ ಕೊಟ್ಟು ಎಬ್ಬಿಸುವುದಕ್ಕಾಗಿ ಹೋಗ್ತದೆ. ದೇವ್ರು ಮುಳುಗಿ ಹೋಗ್ತಾ ಇದ್ದಂತ ಆ ಪೇತ್ರನೆಂಬುದಾಗಿರುವ ಪಾತ್ರೆಯನ್ನ ಸ್ವರ್ಗದ ದೇವರು ಕೈ ಕೊಟ್ಟು ಎತ್ತಿದ್ರು. ಸ್ವರ್ಗದ ದೇವರು ಕೈ ಕೊಟ್ಟು ಎತ್ತಿ ಆ ಪಾತ್ರೆಯನ್ನು ತೊಳೆದು ಬಲಪಡಿಸಿ ನಡಿ ಅಂತ ಹೇಳುವಾಗ ಅವನು ನಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾವನೆ. ಈಗ ಈ ಪಾತ್ರೆ ದೇವರು ರೂಪಿಸಿದ ನಿಮಿತ್ತವಾಗಿ ಈಗ ಈ ಪಾತ್ರೆ ಎದ್ದೇಳ್ತಾ ಇದೆ. ಹೆಂಗೆ ಎದ್ದೇಳ್ತಾ ಇದೆ? ದೇವರ ಆತ್ಮ ಪರವಶವಾಗಿ, ದೇವರ ಆತ್ಮನ ಶಕ್ತಿಯಲ್ಲಿ ತುಂಬಲ್ಪಟ್ಟದಾಗಿ ಈ ಪಾತ್ರೆ ಎತ್ತು ಪಡುವಾಗ ದೇವರ ವಾಕ್ಯ ಬೀಳ್ತದೆ. ಈ ಪಾತ್ರೆ ಎದ್ದು ಮಾತಾಡುವಾಗ 3,000 ಜನ ರಕ್ಷಿಸಲ್ಪಟ್ರು. ಇದು ಯಾವ ಪಾತ್ರೆ? ಪಾಪಾತ್ಮನಾಗಿರೋ ಪಾತ್ರೆ. ಇದು ಯಾವ ಪಾತ್ರೆ? ಯೇಸು ಹತ್ರ ಬಂದು ಪ್ರಯಾಣಕ್ಕೆ ಅಂತ ಬಂದು ಅರ್ಧದಲ್ಲಿ ಮುಳುಗಿ ಹೋದ ಪಾತ್ರೆ. ಮುಳುಗಿ ಹೋಗುವಾಗಲೂ ಕೂಡ ಈ ಪಾತ್ರೆಗೊಂದು ನಿರೀಕ್ಷೆ, ನಾನು ಮುಳುಗಿಬಿಟ್ಟಿದ್ದೇನೆ ಅಂತ ತಪ್ಪು ಅರಿವಾಯ್ತು ಅಂತ ಹೇಳಿ ಸಡ್ಡನ್ನ ಕೈ ಎತ್ತುವಾಗ ಅವನು ಬಂದು ಕೈ ಕೊಟ್ಟು ಇರ್ತಾ ಇದ್ದಾನೆ. ಯೇಸು ಒಂದು ಸಾರಿ ಅಲ್ಲಿಂದ ಎದ್ದ ಮೇಲೆ ಮತ್ತೆ ಅವನ ಹಿಸ್ಟರಿಯಲ್ಲಿ ಅವನು ಬಿದ್ದೇ ಇಲ್ಲ.